ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆಯೊಳಗೆ ರಾಗಿ ವೆಜಿಟೇಬಲ್ ದೋಸೆ ಮಾಡಾಕತ್ತೀನಿ. ನೋಡ್ಕೊಂಡು ಬರೋನು ಬರ್ರಲ್ಲ. 2 ಕಪ್ಪು ರಾಗಿ ಹಿಟ್ಟು ತಗೊಂಡಿನಿ. ಒಂದು ಕಪ್ಪು ಬಾಂಬೆ ರವೆ ತಗೊಂಡಿನಿ. ಅಂದ್ರೆ ಉಪ್ಪಿಟ್ಟು ರವೆ ಅಂತಾರೆ ನೋಡ್ರಿ, ಇದ್ದಾಗ ಅದ ರೀ. 1 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿನಿ. ಒಂದು ಗ್ಲಾಸ್ ನೀರು ಹಾಕೀನಿ. ಚಲೋ ತಂಗೆ ಗಂಟಿರ್ಲಾರ್ದಂಗೆ ಕಲಿಸ್ಕೊಡ್ರಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಕೈತ್ರಿ ಇದು. ಎಲ್ಲಾನು ಚಲೋ ತಂಗೆ ಕಲಿಸ್ಕೊಡ್ರಿ. ಹಿಟ್ಟು ಈ ರೀತಿ ಇರ್ಬೇಕು ನೋಡ್ರಿ. ಒಂದು ಈರುಳ್ಳಿ 4 ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಚಾಪ್ ಮಾಡಿ ಹಾಕೀನ್ರಿ. ಒಂದು ಸೌತೆಕಾಯಿ ಬೀಜ ತೆಗೆದು ಹಾಕೀನಿ. 2 ಟೊಮ್ಯಾಟೊ ಹಾಕೀನಿ. ಅದನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕೀನಿ. ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೀನಿ. ನೋಡ್ಕೊಂಡು ಹಾಕ್ರಿ. ಹಸಿಮೆಣ್ಸಿಕಾಯಿನೂ ಹಾಕೀನಿ. ಅದಕ್ಕೆ 1 ಟೇಬಲ್ ಸ್ಪೂನು ಜೀರಿಗೆ ಹಾಕೀನಿ. 1 ಸ್ಪೂನು ಗರಂ ಮಸಾಲ ಹಾಕೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕೀನಿ. ಎಲ್ಲಾನು ಚಲೋ ತಂಗೆ ಮಿಕ್ಸ್ ಮಾಡಿರಿ. ನೀರು ಕಮ್ಮಿ ಅನಿಸೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೀನಿ. ಈ ರೀತಿ ಚಲೋ ತಂಗೆ ಕಲಿಸ್ಕೊಡ್ರಿ. ಬಾಯಿ ಮುಚ್ಚಿ ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ರಿ. ದೋಸೆ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಅದು ಕಾದೈತಿ. ಸ್ವಲ್ಪ ಎಣ್ಣೆ ಹಾಕ್ರಿ. ಈರುಳ್ಳಿ ತಗೊಂಡು ಹಂಚಿನ ತುಂಬ ಹರಡ್ಕೊಡ್ರಿ. ಈ ರೀತಿ ದೋಸೆ ಹಾಕ್ರಿ. ಈ ರೀತಿ ಹಾಕ್ಬೇಕು ನೋಡ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಬಾಯಿ ಮುಚ್ಚಿ 2 ನಿಮಿಷ ಬಿಡ್ರಿ. ಈಗ ಒಂದು ಕಡೆ ಬೆಂದೈತೆ ನೋಡ್ರಿ. ಸಾವಕಾಶ ದಂಡಿ ಬಿಡಿಸ್ಕೊಡ್ರಿ.
ತಿರುವಿ ಹಾಕಿ ಚಲೋ ತಂಗೆ ಬೇಯಿಸ್ಕೊಂಡು ತೆಗೀರಿ. ಈಗ ಬೆಂದೈತೆ ನೋಡ್ರಿ. 3 ದೋಸೆ ಹಾಕೇನಿ ನೋಡ್ರಿ. ತುಪ್ಪದ ಜೊತೆಗೂ ತಿನ್ಬೋದು, ಚಟ್ನಿ ಜೊತೆಗೂ ತಿನ್ಬೋದು ನೋಡ್ರಿ. ನಿಮ್ಮ ಅವಸರದ ಜೀವನದಾಗ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.